ವೀಕ್ಷಕರೇ, ಈಗ ನೀವು ನೋಡ್ತಿದ್ದೀರಲ್ಲ, ಸೊ ಇದು ಫುಟಿಂಗ್ ಕಾಂಕ್ರೀಟ್ ವರ್ಕ್ ಆದಮೇಲೆ ಮಾಡೋಂಥ ವರ್ಕು. ಸೊ ಫುಟಿಂಗ್ ಕಾಂಕ್ರೀಟ್ ಆಗಿ ಕಾಲಮ್ ಕ್ಯಾಸ್ಟ್ ಮಾಡಿ ನೆಕ್ಸ್ಟ್ ಪ್ರೊಸೀಜರ್ ಬಂದ್ಬಿಟ್ಟು ಅರ್ತ್ ಫಿಲ್ಲಿಂಗು. ಸೊ ಸಾಯಿಲ್ ಫಿಲ್ಲಿಂಗ್ ಮಾಡಾದಮೇಲೆ ಸೊ ಈಗ ನೋಡ್ತಿರೋದು ನೀವು ಕಾಂಕ್ರೀಟ್ ಮಿಕ್ಸಿಂಗು, ಸ್ಟ್ರಕ್ಚರ್ ವರ್ಕು, ಪಿಲ್ಲರ್ ಕ್ಯಾಸ್ಟಿಂಗು ಮಾಡ್ತಿರೋದು ವರ್ಕ್ ಇದು. ಸೊ ಬಿಫೋರು ನಾವು ಬ್ಲಾಕ್ ವರ್ಕ್ ಮಾಡ್ತೀವಿ, ಇಲ್ಲಾಂದರೆ ಬ್ರಿಕ್ ಮೇಸನರಿ ಮಾಡ್ತೀವಿ. ಬಿಫೋರ್ ನಾವು ಏನು ಮಾಡ್ತೀವಿ, ಕಾಲಮ್ ಕ್ಯಾಸ್ಟ್ ಮಾಡ್ತೀವಿ. ಸೊ ಇದಕ್ಕೆ ಕಾಲಮ್ ಕ್ಯಾಸ್ಟ್ ಆಗೋಕ್ಕೆ ಮುಂಚೆ ನಾವೇನು ಮಾಡ್ತೀವಿ ಅಂದರೆ ಕಾಲಮ್ ಸ್ಟೀಲ್ ರಿಫೋರ್ಸ್ಮೆಂಟ್ ವರ್ಕ್ ಮಾಡ್ತೀವಿ. ಸೊ ರಾಡ್ಸ್ ಎಲ್ಲ ನೋಡಿ ರಿಫೋರ್ಸ್ಮೆಂಟ್ ಎಲ್ಲ ಮಾಡಿದ್ದಾರೆ. ಸೊ ಅದಾದಮೇಲೆ ಕಾಲಮ್ ಬಾಕ್ಸು ಫಿಕ್ಸ್ ಮಾಡಿ ವರ್ಕ್ ಮಾಡ್ತೀವಿ. ಈ ಥರ ಇರುತ್ತೆ ಏನು ಅಂದರೆ ಕಾಲಮ್ ಕ್ಯಾಸ್ಟಿಂಗ್ ವರ್ಕು. ಅದಕ್ಕೆ ನೋಡಿ, ಇದಾದಮೇಲೆ ಲೆಫ್ಟ್ ಸೈಡಲ್ಲಿ ನೀವು ನೋಡ್ತಿದ್ದೀರ ನೋಡಿ. ಸೊ ಇದೆಲ್ಲ ಫುಲ್ ಕಂಪ್ಲೀಟ್ ಸ್ಟ್ರಕ್ಚರ್ ವರ್ಕ್ ಆಗೋಗಿದೆ. ಆದಮೇಲೆ ಮಾಡೋವಂಥ ವರ್ಕು ಪ್ಲಾಸ್ಟ್ರಿಂಗ್ ವರ್ಕ್, ಎಕ್ಸ್ಟರ್ನಲ್ ಪ್ಲಾಸ್ಟ್ರಿಂಗ್ ವರ್ಕ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಬ್ಲಾಕ್ ವರ್ಕ್ ಮತ್ತು ಕಾಂಕ್ರೀಟ್ ವರ್ಕ್ ಆಗಿ ಸ್ಟ್ರಕ್ಚರ್ ಆದಮೇಲೆ ಮಾಡೋವಂಥ ವರ್ಕು. ಈ ಥರ ಇರುತ್ತೆ ಪ್ರೊಸೀಜರ್ಸು. ಸೊ ಇದೆಲ್ಲ ಹ್ಯಾಂಡ್ ಮಿಕ್ಸಿಂಗಲ್ಲೇ ಮಾಡ್ತಿರೋದಂಥ ಕಾಂಕ್ರೀಟ್ ವರ್ಕ್ ಇದು.